ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ಮಾಹಿತಿ ಏನೆಂದರೆ, PUC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಂದರೆ ಪ್ರೋತ್ಸಾಹಧನದ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ರೀತಿಯ ಅಪ್ಡೇಟ್ ನಿಮಗೆ ಸಿಗುತ್ತೆ. ಬನ್ನಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು PUC ಪಾಸಾದ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗುತ್ತೆ, ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳೇನು, ಮತ್ತು ಈ ಒಂದು ಪ್ರೈಸ್ ಮನಿ ಅಮೌಂಟ್ ಎಷ್ಟು, ಮತ್ತು ಈ ಪ್ರೈಸ್ ಮನಿ ಕುರಿತಾದ ಇತರ ಮುಖ್ಯ ಮಾಹಿತಿಗಳನ್ನು ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ. ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಒಂದು ಪ್ರೈಸ್ ಮನಿಯ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಇದನ್ನು ಓಪನ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಬಂತು ನೋಡಿ. ಸಮಾಜ ಕಲ್ಯಾಣ ಇಲಾಖೆ ಪ್ರೈಸ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸ್ ಇನ್ ದ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ SC ST ಸ್ಟೂಡೆಂಟ್. ಇಲ್ಲಿ ನೋಡಿ, ಪ್ರೈಸ್ ಮನಿ ಎಂಥ ವಿದ್ಯಾರ್ಥಿಗಳಿಗೆ ಅಂದರೆ ಫಸ್ಟ್ ಅಟೆಂಪ್ಟ್ನಲ್ಲಿ ಫಸ್ಟ್ ಕ್ಲಾಸ್ ರಿಸಲ್ಟ್ ತೊಗೊಂಡಿರಬೇಕು. ಈಗ SLC ಅಥವಾ PUC ನೀವು ಫಸ್ಟ್ ಎಕ್ಸಾಮ್ ಬರೆದಿದ್ರಲ್ಲ, ಫಸ್ಟ್ ಅಟೆಂಪ್ಟ್ನಲ್ಲೇ ನೀವು 60ಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದರೆ ಮಾತ್ರ ನಿಮಗೆ ಪ್ರೈಸ್ ಮನಿ ಬರುತ್ತೆ. ಮತ್ತೆ ಸಬ್ಜೆಕ್ಟ್ ಬ್ಯಾಕ್ ಆಗಿ ಮತ್ತೆ ಕಟ್ಟಿ ಬರೆದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರೈಸ್ ಮನಿ ಅಮೌಂಟ್ ಸಿಗಲ್ಲ. ಫಸ್ಟ್ ಅಟೆಂಪ್ಟಲ್ಲೇ ನೀವು ಪಾಸ್ ಆಗಿರ್ತಕ್ಕಂಥದ್ದು. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ. ಏನಪ್ಪ ಅಂದರೆ, PUC ಎಕ್ಸಾಮನ್ನು ಕಟ್ಟಿರ್ತೀರ, PUC ಎಕ್ಸಾಮ್ ಒನ್ನಲ್ಲೇ ನೀವು ಎಲ್ಲ ಸಬ್ಜೆಕ್ಟ್ನ ಪಾಸ್ ಆಗಬೇಕು. ಅದೆಷ್ಟು 60% ಪಾಸ್ ಆದರೆ ಮಾತ್ರ ನಿಮಗೆ ಈ ಒಂದು ಪ್ರೈಸ್ ಮನಿ ಅಮೌಂಟ್ ಸಿಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರೈಸ್ ಮನಿ ಅಮೌಂಟ್ ಬಗ್ಗೆ ತಿಳಿಸ್ಕೊಡೋದಾದರೆ, PUC ಇರ್ಬೋದು, ಡಿಪ್ಲೊಮೊ ಇರ್ಬೋದು, ಈ ಒಂದು ಕೋರ್ಸಲ್ಲಿ ನೀವು 60%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಮಾಡಿದರೆ ನಿಮ್ಮ ಖಾತೆಗೆ ಹಣ ಎಷ್ಟು ಬರುತ್ತೆ? 20,000 ರೂಪಾಯಿ ನಿಮಗೆ ಪ್ರೈಸ್ ಮನಿ ಅಮೌಂಟ್ ಸಿಗುತ್ತೆ. ಈ ಒಂದು ಪ್ರೈಸ್ ಮನಿ ಅಮೌಂಟ್ ಸಿಗಬೇಕಾದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೋಡಿ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಇನ್ನೂ ಆನ್ಲೈನ್ ಅರ್ಜಿ ಬಿಟ್ಟಿಲ್ಲ. ಆನ್ಲೈನ್ ಅರ್ಜಿ ಬಿಟ್ಟ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರೈಸ್ ಮನಿ ಅಮೌಂಟನ್ನು ಪಡಿಬೇಕಾದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ನಂಬರ್ 1, ನೀವು ಪ್ರೈಸ್ ಮನಿ ಅಮೌಂಟನ್ನು ಪಡಿಬೇಕಾದ್ರೆ ಕಡ್ಡಾಯವಾಗಿ ಫಸ್ಟ್ ಅಟೆಂಪ್ಟ್ನಲ್ಲಿ ಎಕ್ಸಾಮನ್ನು ಪಾಸ್ ಆಗಿರಬೇಕು. ಇದು ಕಡ್ಡಾಯವಾಗಿರ್ತಕ್ಕಂಥ ರೂಲ್ಸ್. ಸೆಕೆಂಡ್ ರೂಲ್ಸ್ ಏನಪ್ಪ ಅಂದರೆ, ಈ ಒಂದು ಪ್ರೈಸ್ ಮನಿ ಅಮೌಂಟನ್ನು ನೀವು ಪಡೆಯಲು ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಇರಬೇಕು. ಯಾವ ರೀತಿ ನೋಡಿ, ಆಧಾರ್ ಮತ್ತು ಬ್ಯಾಂಕ್ ಖಾತೆ ಜೋಡಣೆ, ಈ ಒಂದು ಜೋಡಣೆ ಅಂದ್ರೇ ಬೇರೆ. ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿದೆ ಅಂದರೆ ಓಕೆ. ಇನ್ನೊಂದಪ್ಪ ಏನಂದರೆ ಇಂಪಾರ್ಟೆಂಟ್ ಮಾಹಿತಿ, ಆಧಾರ್ ಮತ್ತು ಬ್ಯಾಂಕ್ ಖಾತೆ NPCI ಮ್ಯಾಪಿಂಗ್ ಇರಬೇಕು. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ NPCI ಮ್ಯಾಪಿಂಗ್ ಮಾಡಬೇಕು. ಅದು ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಮಾಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ನೀವೀಗ ಉದಾಹರಣೆಗೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಈರಣ್ಣ ಅಂತ ಇರುತ್ತೆ. ಇದು ಕೇವಲ ಇನ್ಫಾರ್ಮೇಷನ್ ತಿಳಿಸೋಕ್ಕೋಸ್ಕರ ಮಾತ್ರ. ಯಾವುದೇ ವ್ಯಕ್ತಿ ಮತ್ತು ವಸ್ತುವನ್ನು ನಾವು ಇದು ವಿರೂಪಗೊಳಿಸಲು ಮಾಡ್ತಕ್ಕಂಥದ್ದಲ್ಲ, ಕೇವಲ ಇನ್ಫಾರ್ಮೇಷನ್ ತಿಳಿಸೋಕ್ಕೋಸ್ಕರ ಮಾತ್ರ. ಇಲ್ಲಿ ಈರಣ್ಣ ಅಂತ ಇರುತ್ತೆ. ಈಗ ನೋಡಿ, ವಿದ್ಯಾರ್ಥಿ ಹೆಸರು ಇಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಇಲ್ಲಿ ಇ ಇದೆ, ಇಲ್ಲಿ ಆ ಇದೆ. ಈ ಥರ ಇದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಲ್ಲ. ಎಕ್ಸಲೆಂಟಾಗಿ ನೀವು ಈ ಎರಡು ಕಡೆ ಏನೇ ಇರಬೇಕು ಅಂದಾಗ ಮಾತ್ರ ನಿಮ್ಮದು 100% NPCI ಮ್ಯಾಪಿಂಗ್ ಆಗುತ್ತೆ. ಆವಾಗ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಜಮಾ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಕಡ್ಡಾಯವಾಗಿ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ NPCI ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಪ್ಲಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ನಿಮ್ಮ ಮಾರ್ಕಸ್ ಕಾರ್ಡ್ ಮೂರಲ್ಲಿ ಸೇಮ್ ಇರುವಂತೆ ನೋಡಿಕೊಳ್ಳೋದು ಅತ್ಯಂತ ಅವಶ್ಯಕತೆ. ಇನ್ನೊಂದು ತೋರಿಸ್ತೀನಿ ನೋಡಿ ಎಕ್ಸಾಂಪಲ್. ಈಗ ನಿಮ್ಮ ಒಂದು ವಿದ್ಯಾರ್ಥಿ ಹೆಸರು ವಿನಯ್ ಇಟ್ಕೊಳ್ಳೋಣ, ಇನ್ನೊಂದರಲ್ಲಿ ವಿನಯ್ ಈ ರೀತಿ ಇರುತ್ತೆ. ಈ ರೀತಿ ಇದ್ದರೂ ಕೂಡ ನಿಮಗೆ ಇಲ್ಲಿ ಎ ಇದೆ, ಇಲ್ಲಿ ಎ ಇಲ್ಲ. ಇಂಥ ಸಂದರ್ಭಗಳಲ್ಲಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಲ್ಲ. ಹಾಗಾಗಿ ಕಡ್ಡಾಯವಾಗಿ ನೀವು ಎಲ್ಲ ದಾಖಲಾತಿಗಳಲ್ಲಿ ಅಂದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಮಾರ್ಕಸ್ ಕಾರ್ಡ್
ಅಂದರೆ ನಿಮ್ಮ ಒಂದು ಅಂಕಪಟ್ಟಿ ಎಲ್ಲದರಲ್ಲೂ ಕೂಡ ನಿಮ್ಮ ಹೆಸರು ಸೇಮ್ ಇರುವಂತೆ ನೋಡಿಕೊಳ್ಳಿ. ಇನ್ನೊಂದು ಏನಂದರೆ 3ನೇ ಪಾಯಿಂಟ್ಸು, ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನೆಂದರೆ ಫಸ್ಟ್ ನಿಮ್ಮ ಒಂದು SSLC ಮಾರ್ಕಸ್ ಕಾರ್ಡ್ ಬೇಕಾಗುತ್ತೆ. ನೀವು ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಲು ಬರ್ಕೊಳ್ಳಿ. ನಂಬರ್ 1 SSLC ಮಾರ್ಕಸ್ ಕಾರ್ಡ್ ಇರಬೇಕು, ಒರಿಜಿನಲ್ ಮಾರ್ಕಸ್ ಕಾರ್ಡು. ನಂಬರ್ 2 ನಿಮ್ಮದು PUC ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬೇಕು. ಅದು ಈಗ ಅರ್ಜಿ ಸಲ್ಲಿಸುವಾಗ ಇಲ್ಲಂದ್ರೂ ಕೂಡ ನೀವು ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ನಂತರ ಕಡ್ಡಾಯವಾಗಿ ನಿಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಥವಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಅದನ್ನ ಸಬ್ಮಿಟ್ ಮಾಡಲೇಬೇಕು. ಥರ್ಡ್ ಒನ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕು. ಅದು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಆಗಿರಬೇಕು. ಆಧಾರ್ ಕಾರ್ಡ್ ಇರಬೇಕು ಮತ್ತು ಬ್ಯಾಂಕ್ ಅಕೌಂಟ್ ಇರಬೇಕು. ನ್ಯಾಷನಲೈಸ್ ಬ್ಯಾಂಕ್ ಅಕೌಂಟ್ ಇದ್ದರೆ ತುಂಬ ಒಳ್ಳೆಯದು. ಬ್ಯಾಂಕ್ ಖಾತೆ ಇರಬೇಕು. ನೆಕ್ಸ್ಟು ನಿಮ್ಮದೊಂದು ಫೋಟೋ ಬೇಕಾಗುತ್ತೆ. ಒಂದು ಫೋಟೋ ಬೇಕು. ನೋಡಿ ವಿದ್ಯಾರ್ಥಿಗಳೇ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಕಡ್ಡಾಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾಡಿಸಲೇಬೇಕು. ಯಾಕಂದರೆ ನೀವು ಈ ಒಂದು ಪ್ರೈಸ್ ಮನಿ ಅಮೌಂಟ್ ಬರೋದು ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ. ಹಾಗಾಗಿ ಅಂದರೆ SC ಮತ್ತು ST ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಅಮೌಂಟ್ ಬರುತ್ತೆ. ಹಾಗಾಗಿ ನೀವು ಕಡ್ಡಾಯವಾಗಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಳಲೇಬೇಕಾಗುತ್ತೆ. ಎಲ್ಲ ಮಾಹಿತಿಗಳನ್ನು ಬಂದ ನಂತರ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ಅರ್ಜಿ ಬಿಟ್ಟ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಆ ಆನ್ಲೈನ್ ಅರ್ಜಿ ಹಾಕಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ನಿಮ್ಮ ಕಾಲೇಜು PUC ಕಲ್ತಿರ್ತಿರಲ್ವ, ಆ ಕಾಲೇಜು ಪ್ರಿನ್ಸಿಪಾಲ್ರವ್ರನ್ನೇ ಸಹಿ ಮಾಡಿಸಿ ನಿಮ್ಮ ಒಂದು ತಾಲೂಕು ಅಥವಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು. ತದನಂತರ ನಿಮ್ಮ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಇಲ್ಲಾಂದರೆ ಬಂದ ನಂತರ ಅದನ್ನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಥವಾ ತಾಲೂಕು ಸಮಾಜ ಇಲಾಖೆ ಕೊಟ್ಟು ವೆರಿಫಿಕೇಷನ್ ಮಾಡಿಸಿ ತದನಂತರ ನಿಮ್ಮ ಖಾತೆಗೆ 20,000 ರೂಪಾಯಿ ಪ್ರೈಸ್ ಮನಿ ಅಮೌಂಟ್ ಜಮಾ ಆಗುತ್ತೆ. ಡಿಪ್ಲೊಮೊ ಕೋರ್ಸ್ ಇರಲಿ ಅಥವಾ PUC ಕೋರ್ಸ್ ಇರಲಿ, ಸೆಕೆಂಡ್ PUC ಕೋರ್ಸ್ ಇರಲಿ, ಯಾವುದೇ ವಿದ್ಯಾರ್ಥಿದು ಕೂಡ ಈ ಒಂದು ಪ್ರೈಸ್ ಮನಿ ಅಮೌಂಟ್ ಪಡಿಬೇಕಾದ್ರೆ ಕಡ್ಡಾಯವಾಗಿ ನಾವು ಹೇಳಿರ್ತಕ್ಕಂಥ ರೂಲ್ಸು ಫಾಲೋ ಮಾಡಬೇಕು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆ ಕೂಡ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.